ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಮಾಡು ಅಂತೀಯ? ಇವನ್ನ ಕರ್ಕೊಂಡು ಹೋಗಿ ಪೊಲೀಸ್ಗೆ ಒಪ್ಪಿಸ್ಬೇಕು ಅಂತೀಯ? ಹಾಗೆ ಮಾಡೋದ್ರಿಂದ ಎಷ್ಟು ದೊಡ್ಡ ರಾಧ ಅಂತ ಆಗುತ್ತೆ ಗೊತ್ತೇನೋ ನಿನ್ಗೆ? ಸತ್ಯ ಬೂದಿ ಮುಚ್ಚಿರೋ ಕೆಂಡುತ್ತರ ಯಶು, ಯಾವತ್ತಿದ್ರು ಅದು ಹೊರಗೆ ಬಂದೇ ಬರುತ್ತೆ. ಇವತ್ತು ನೀವು ಸತ್ಯನ ದುಡ್ಡಿಂದ ಕೊಂಡುಕೊಂಡಿರ್ಬೋದು, ಆದ್ರೆ ಅವ್ನು ನೆಮ್ಮದಿಯಾಗಿರ್ತಾನೆ. ಕೇಳು ಕೇಳು ಹೇಳ, ನೀ ನೆಮ್ಮದಿಯಾಗಿರ್ತೀನೋ? ನೆಮ್ಮದಿಯಾಗಿ ಮಲಗ್ತೀಯ? ಹೇಳು ವಿನಯ್. ಲೇ, ನೀನ್ ಮಾಡಿರೋದು ಕೊಲೆ ಅಲ್ಲ ಕಣೋ, ಆಕ್ಸಿಡೆಂಟು. ಅದು ಬೈ ಮಿಸ್ ಆಗಿರೋದು. ನಾವು ಮಾಡಿರೋ ತಪ್ಪಿಂದ ಪಾಪ ಮರಿಯಪ್ಪನ ಜೀವನ ಹಾಳು ಮಾಡೋದು ಸರಿ ಇಲ್ಲ ಕಣ. ಅದ್ ಏನಾರ ಆಗ್ಲಿ ಕಣ, ನಾವಿಬ್ರು ನಿಂತ್ಕೊಂಡು ಫೇಸ್ ಮಾಡೋಣ. ಬಾರ ವಿನಯ್, ನಿನ್ಗೆ ಏನಾಗೋದಕ್ಕೂ ಬಿಡಲ್ಲ ಕಣ. ನಾನಿರ್ತೀನಿ, ನಿಂತು ಫೇಸ್ ಮಾಡೋಣ ಇಬ್ರು. ದುಡುಕ್ಬೇಡ ಕಣೋ. ಯಶು, ಈ ವಿಚಾರದಾಗ ತುಂಬಾ ತಪ್ಪು ಮಾಡ್ತಿದ್ಯಾ ನೀನು. ಹೌದು, ತಪ್ಪಾಗಿದೆ. ಆಕ್ಸಿಡೆಂಟ್ ಆಗಿದ್ದು ಮೊದಲನೇ ತಪ್ಪು, ಗಾಡಿ ನಿಲ್ಲಿಸದೆ ಓಡಿಸ್ಕೊಂಡು ಹೋಗಿದ್ದು ಎರಡನೇ ತಪ್ಪು, ವಿನಯ್ ಬದಲಾಗಿ ಮರಿಯಪ್ಪ ಅರೆಸ್ಟ್ ಆಗಿದ್ದು ಮೂರನೇ ತಪ್ಪು. ನನಗೆ ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಮರಿಯಪ್ಪನ್ ಬದಲಾಗಿ ವಿನಯೇ ಅರೆಸ್ಟ್ ಆಗಿ ಹೋಗಿ ಈ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾಗಿದ್ರೆ ಏನಾಗ್ತಿತ್ತು ಸ್ವಲ್ಪ ಯೋಚನೆ ಮಾಡಿ. ಅಣ್ಣ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾನೆ ಕಣೋ. ಹೇಳೋದನ್ನ ಹೇಳು, ಬಿಡೋದು ಇಷ್ಟನಾ? ಹೇಳೋ. ಇನ್ನು ಮುಂದೆ ಈ ವಿಚಾರವಾಗಿ ನೀನಿಡೋ ಪ್ರತಿ ಹೆಜ್ಜೆ ಈ ಮನೆನೇ ನೆಮ್ಮದಿನ ಹಾಳು ಮಾಡುತ್ತೆ. ಆಯ್ತಪ್ಪ, ಆಯ್ತು. ಯಶು, ನೀನ್ ಹೇಳ್ತಿರೋದೆಲ್ಲ ಕರೆಕ್ಟ್. ನಾಳೆ ಬಂದು ನಿಮ್ಮ ಅಣ್ಣ ಪ್ರಶ್ನೆ ಮಾಡಲ್ಲ, ಏನ್ ಹೇಳ್ತೀಯ? ಮುನಿಯಪ್ಪ ಇಲ್ಲಪ್ಪ ಸರ್, ಅವರು ಆಕ್ಸಿಡೆಂಟ್ ಆಗಿದೆಯಂತೆ, ಪೊಲೀಸರು ಬಂದು ಕರ್ಕೊಂಡು ಹೋಗಿದ್ದಾರೆ. ಗಾಡಿನ ಮೊದಲು ಸ್ಟೇಷನ್ ಕಡೆ ತಿರುಗಿಸು. ನೀವೇನ ಮಂಜು ಕಡೆಯವರು? ಇದರ ಇಂಜೆಕ್ಷನ್ ಮಾತ್ರೆ ತಗೋಬನ್ನಿ. ನೋಡ್ತಾ ಇರು, ಮದ್ವೆ ಕೆಲ್ಸ ಎಲ್ಲ ಜಬರ್ದಸ್ತ್ ಆಗಿ ಆಯ್ತಾ ಇರುತ್ತೆ. ಇವಾಗ ನೀನು ಈ ದುಡ್ಡು ಇಟ್ಕೋ. ಹುಟ್ಟಿ ತಗೋ ಇದನ್ನ. ಇದು ನಿಮ್ಮ ಅಣ್ಣ ಮಂಜು ತನ್ನ ತಂಗಿ ಕಲ್ಯಾಣಿ ಮದುವೆಗೆ ಅಂತ ಸೇರಿಸಿಟ್ಟಿರೋ 1 ರೂಪಾಯಿ ದುಡ್ಡು. ಇದು ಅವನಿಡೀ ಜೀವನದ ಸಂಪಾದನೆ ಕಡೆ ಇರೋದು. ಈಗ ಅವನು ಉಸಿರುಳಿಸ್ಕೊಳ್ಳೋದಕ್ಕೆ ತಂಗಿ ಮದುವೆ ಹಸೆವಣೆ ಇರಬೇಕು ಅನ್ನೋ ಅವನ ಕನಸನ್ನ ಹರಾಜಾಕ್ಬೇಕಾಯ್ತು. ಔಷಧಿ ತಗೊಂಬ ಪುಟ್ಟ, ಬೇಗ ತಗೋ. ನೀನ್ ತಲೆ ಕೆಡ್ಸ್ಕೊಂಬಿಡಬೇಕು. ಮಂಜಣ್ಣಗೆ ನ್ಯಾಯ ಸಿಗೋವರೆಗೂ ನಾವ್ಯಾರು ಇಲ್ಲಿಂದ ಹೋಗಲ್ಲ. ಅದ್ಯಾವ ಜನ್ಮದಲ್ಲಿ ಅಣ್ಣ ತಮ್ಮಂದ್ರಾಗಿದ್ರು ನೀವೆಲ್ಲ. ನಿಮ್ ಋಣನ ನಾನು ಹೇಗ್ ತೀರಿಸ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ರಕ್ತ ಹಂಚ್ಕೊಂಡ್ಬಿಟ್ಟಿಲ್ಲ ಅಂದ್ರೆ ಏನ್ರಕ್ಕೋ? ಹಸುವಾದಾಗ ನಾವೆಲ್ಲರೂ ಒಂದೇ ತಟ್ಟಲ್ಲಿ ಊಟ ಮಾಡಿದೀವಿ. ಕಷ್ಟ ಅಂತ ಬಂದಾಗ ಮಂಜಣ್ಣ ಎಷ್ಟೋ ಸತಿ ನಿಮಗೆ ಸಹಾಯ ಮಾಡಿದಾನೆ. ಅಂತ ಗೆಳಿಂಗ್ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ನೀನ್ ಅಳ್ಬೇಡ ರಕ್ಕೋ, ನಾವೆಲ್ಲರೂ ನಿಮ್ ಜೊತೆಲಿದ್ದೀವಿ. ನಮಸ್ತೆ ಸರ್. ನೀನೇನಮ್ಮ ಇಲ್ಲಿ? ಅಣ್ಣನ ಆಟೋಗೆ ಒಂದು ಕಾರವ್ರು ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸವ್ರ ಹತ್ರ ಬಂದು ಆಕ್ಸಿಡೆಂಟ್ ಮಾಡಿದವ್ರು ಯಾರು ತೋರಿಸಿ ಅಂದರೆ ಬೇರೆ ಯಾರನ್ನು ತೋರಿಸಿ ಏನೇನೋ ಕತೆ ಕಟ್ಟಿ ನಮ್ಮನ್ನು ಹೊರಗೆ ಹಾಕ್ಬಿಟ್ರು. ನಿಮಗೆ ಇಲ್ಲಿ ಯಾರಾದರೂ ಗೊತ್ತಿದ್ರೆ ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್.